ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಜನವರಿ ತಿಂಗಳ ಮೇಷರಾಶಿಯ ಭವಿಷ್ಯ ನೋಡೋಣ ಹೇಗಿದೆ ಅಂತ ಹೇಳಿ. ಮೇಷರಾಶಿಯವರು, ನಾನು ಲಾಸ್ಟ್ ಟೈಮ್ ವರ್ಷ ಭವಿಷ್ಯ ಹೇಳಿದ್ದೆ, ಈ ವರ್ಷ ಮೇಷರಾಶಿಯವರಿಗೆ 12ನೇ ಮನೆ ರಾಹು ಇದ್ದಾನೆ. ಆದರೆ ಗುರು ಲಗ್ನದಲ್ಲೇ ಇರೋದ್ರಿಂದ ಸಪ್ತಮವನ್ನ ನೋಡೋದ್ರಿಂದ ಮದುವೆ ಆಗುವಂತಹ ವಿಚಾರಗಳೇನಾದ್ರು ಇದ್ರೆ ಖಂಡಿತ ಮುಂದುವರಿಸಿ. ಯಾಕಂದ್ರೆ 7ನೇ ಭಾವ ಸಪ್ತಮ ಭಾವನ ಗುರು ವೀಕ್ಷಣೆ ಮಾಡೋದ್ರಿಂದ ನಿಮಗೆಲ್ಲ ಮದುವೆ ಯೋಗ ಮೇಷರಾಶಿಯವರಿಗೆ. ಸೊ ಒಳ್ಳೆ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಜನ್ಮದ ರಾಶಿಯಲ್ಲಿರುವಂತಹ ಗುರು ಸಪ್ತಮ ಭಾವವನ್ನು ನೋಡುವಂಥದ್ದು ನಿಮಗೆ ಮದುವೆಯ ಭಾಗ್ಯವನ್ನು ತಂದುಕೊಡುವಂಥ ಯೋಗ. ಇನ್ನು ಧನಸ್ಥಾನಾಧಿಪತಿ ಶುಕ್ರ ನಿಮಗೆ 9ನೇ ಮನೆಯಲ್ಲಿ ಇರೋದ್ರಿಂದ ಭಾಗ್ಯದ ಬಾಗಿಲು ಅಂದರೆ ತಂದೆ ಮನೆಯಿಂದ ಬರತಕ್ಕಂಥ ಯಾವ್ದಾರ ಪ್ರಾಪರ್ಟಿ ವಿಚಾರಗಳಿರ್ಬೋದು ಅಥವಾ ಯಾವ್ದಾರ ಹಣದ ವಿಚಾರಗಳಿರ್ಬೋದು, ಇದೆಲ್ಲ ತಂದೆ ಮನೆಯಿಂದ ಬರುವಂತಹ ಭಾಗ್ಯ ನಿಮಗೆ ತೆರೀತಾ ಹೋಗಿದೆ ಈ ಶುಕ್ರ 9ರಲ್ಲಿ ಇರೋದ್ರಿಂದ. ಸೊ 9ನೇ ಮನೆ ರವಿ ಕೂಡ ಇದ್ದಾನೆ. ಯಾರೆಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಥವಾ ನೀವು ಗೌರ್ಮೆಂಟಿಗೆ ಪ್ರಮೋಷನ್ ಬೇಕು ಅಂತ ಬಯಸ್ತಾ ಇದ್ದೀರಾ ಅಥವಾ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಬೇಕು, ನಾನು ಅದರ ರಿಸಲ್ಟ್ ನೋಡಬೇಕು ಅನ್ನೋರಿಗೆಲ್ಲ ಒಳ್ಳೆ ರಿಸಲ್ಟು ತುಂಬ ಚೆನ್ನಾಗಿದೆ ಈ ಜನವರಿ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ. ಆದರೆ 12ನೇ ಮನೆ ರಾಹು ಇರೋದ್ರಿಂದ ಸ್ವಲ್ಪ ಹೆಲ್ತ್ ವೈಸ್ ನೋಡ್ಕೊಳ್ಳಿ. ತಲೆನೋವು ತುಂಬ ಬಾರಿಸುತ್ತೆ, ಮೈಗ್ರೇನ್ ಸ್ವಲ್ಪ ಬರ್ಬೋದು, ಮತ್ತು ಮೈಕೈ ತುಂಬ ಬಂದು ನರಗಳಲ್ಲಿ ಸ್ವಲ್ಪ ನೋವುಗಳನ್ನ ಉಂಟು ಮಾಡ್ಬೋದು. ಇನ್ನು ಗುರು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂಥ ಆರೋಗ್ಯವನ್ನು ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ಒಳ್ಳೆ ಕೆಲಸ ಕಾರ್ಯಗಳು ನಿಮಗೆ ಆಗ್ತಾ ಬರುತ್ತೆ ಮೇಷರಾಶಿಯವರಿಗೆ. ಯಾಕಂದರೆ 9ನೇ ಮನೆಯಲ್ಲಿ 4 ಗ್ರಹಗಳು ಕುಳಿತಿರೋದ್ರಿಂದ ಸೊ ಒಳ್ಳೆ ಯೋಗ ಈ ಮಾಸ ಭವಿಷ್ಯ ಜನವರಿ ತಿಂಗಳಲ್ಲಿ. ಆದರೆ ಒಂದೇನಂದ್ರೆ ಹೆಲ್ತ್ ಇಶ್ಯೂಸ್ ಒಂದು ಕಾಡುತ್ತೆ. ಹಣದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಯಾವುದೆಲ್ಲ ನಿಮಗೆ ಬರತಕ್ಕ ಹಣಗಳಿತ್ತು ಅದೆಲ್ಲ ನಿಮಗೆ ಇವಾಗ ಕಂಟಿನ್ಯೂಷನ್ ಆಗುತ್ತೆ ಅಂದರೆ ಬರೋಂತಹ ಒಂದು ತಿಂಗಳು. ಸೊ ಒಳ್ಳೆಯ ಯೋಗಗಳನ್ನು ನೋಡ್ಬೋದು ಮೇಷರಾಶಿಯವರು. ಈ ಪ್ರಥಮವಾಗಿ ಈ ಮೇಷರಾಶಿಯವರಿಗೆ ಮೊದಲನೇ ನನಗೆ ಹೇಳಿದೆ ಮದುವೆ ಯೋಗ ಅಂತ ಹೇಳಿ. ಸೊ ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ ಸಿಗುವಂತಹ ಯೋಗ ಉಂಟಾಗುತ್ತೆ. ಸೊ ಕಂಕಣ ಬಲ ಕೂಡಿ ಬಂದಿದೆ ಮೇಷರಾಶಿಯವರಿಗೆ.